ಹೋಗಿ ಫೋಟೋ ಹಿಡ್ಕೊಂಡ್ಬಂದು ಪೇಪರಲ್ಲಿ ಹಾಕಿದ್ರು. ಕುಜನು ಕೆಂಪು ವರ್ಣದಲ್ಲಿ ಇದ್ದಾನೆ. ನಮ್ಮ ಋಷಿಮುನಿಯವರು ಏನ್ ಹೇಳಿದ್ರೆ, ಒಂದು ಲೈನ್ ಹೇಳಿದ್ದಾರೆ, ರಕ್ತವರ್ಣೋ ಕುಜಃ ಅಂದ್ರೇನು? ಕುಜ ಕೆಂಪು ಬಣ್ಣದವನು. ನೋಡಿ, ಅದಕ್ಕೇನು ಖರ್ಚು ಮಾಡಬೇಕಾಗಿಲ್ಲ ನಾವು. ಇವತ್ತು ಯಾತಕ್ಕೆ ಈ ಒಂದು ಕೆಂಪು ರಕ್ತವರ್ಣ ಆಗ್ತಾ ಇದ್ದಾನೆ ಚಂದ್ರ ಅನ್ನೋದಕ್ಕೆ ನಮ್ಮ ಕುಜ ಕಾರಣ. ಇದು ನಾವು ಜ್ಯೋತಿಷದಲ್ಲಿ ಹೇಳ್ಬೋದು, ಆದರೆ ವೈಜ್ಞಾನಿಕವಾಗಿ ಹೇಳಕ್ಕಾಗಲ್ಲ. ಇದು ವೀಕ್ಷಣೆ ಇದೆ. ಆದ್ರಿಂದ ಜ್ಯೋತಿರ್ವಿಜ್ಞಾನವನ್ನ ಅಧ್ಯಯನ ಮಾಡಿದವ್ರಿಗೆ ಮಾತ್ರ ಇದರ ಅನುಭವ ಆಗುತ್ತೆ. ಸರಿ, ಇವಾಗ ಗುರುಗಳೇ, ಸಾಮಾನ್ಯವಾಗಿ ಈ ಗ್ರಹಣ ಕಾಲವನ್ನ ಈ ಧಾರ್ಮಿಕ ಚಿಂತನೆಯಲ್ಲಿ ನಂಬುವವರು ಹಾಗೆ ಆಚರಣೆ ಮಾಡುವವರು ಗ್ರಹಣ ಸೂತಕ ಕಾಲ ಅಂತ ಕರೀತಾರೆ. ಈ ಗ್ರಹಣ ಸೂತಕ ಕಾಲ ಅಂದ್ರೇನು? ಈ ಸೂತಕ ಅಂದ ತಕ್ಷಣ ಸ್ವಲ್ಪ ನೆಗೆಟಿವ್ ಬಂದ್ಬಿಡುತ್ತೆ ತಕ್ಷಣ ತಲೆಯಲ್ಲಿ. ಅದು ನೆಗೆಟಿವ್ ಮಾತ್ರನಾ? ಈ ಸೂತಕ ಕಾಲ ಇವತ್ತಿನ ಮಟ್ಟಿಗೆ ಎಲ್ಲಿಂದ ಎಲ್ಲಿ ತನಕ ಪ್ರಾರಂಭವಾಗುತ್ತೆ? ಹಾಗಾದ್ರೆ ಪರಿಣಾಮಗಳು ಯಾವ ರೀತಿ ಇರುತ್ತೆ, ಅದನ್ನು ವಿವರಿಸಬಹುದಾ? ಶ್ರೀ ಗುರುಭ್ಯೋ ನಮಃ. ಸೂತಕ ಕಾಲ ಅಂತ ಹೇಳತಕ್ಕಂಥದ್ದೇ ತಪ್ಪು. ಈ ಅಶುದ್ಧಿ ಶುದ್ಧಿ ಅನ್ನತಕ್ಕಂಥದ್ದು ಇಲ್ಲ. ಆದರೆ ಜನರಿಗೆ ಅರ್ಥ ಆಗಲಿ, ಅದರ ಸೀರಿಯಸ್ನೆಸ್ ಬರಲಿ ಅನ್ನತಕ್ಕಂತಹ ಉದ್ದೇಶದಿಂದ ನಮ್ಮ ಋಷಿಮುನಿಗಳು ಅದನ್ನ ಸ್ವಲ್ಪ ಭಯಪಡಿಸಿ ಹೇಳ್ತಾ ಇದ್ರು. ಇಲ್ಲದೇ ಇದ್ರೆ ಅದನ್ನ ನಿರ್ಲಕ್ಷ್ಯ ಮಾಡ್ತಾರೆ, ಆಚರಣೆಯನ್ನ ಮಾಡೋದಿಲ್ಲ. ಅದಕ್ಕೋಸ್ಕರ ಕೆಲವೊಂದು ಉತ್ತಮವಾದಂತಹ ಸಮಯವನ್ನ ಸದುಪಯೋಗಪಡಿಸಿಕೊಳ್ಳತಕ್ಕಂಥದ್ದು ಹೇಗೆ ಅಂತ ಹೇಳಿ ನಮ್ಮ ಋಷಿಮುನಿಗಳು, ಅರ್ಥಾತ್ ವಿಜ್ಞಾನಿಗಳು, ಅವರಿಗೆ ವಿಜ್ಞಾನಿಗಳು ಅಂತ ಹೀಗೆ ಹೇಳ್ತಾರೆ. ಆಗ ಋಷಿಮುನಿಗಳು ಅತೀಂದ್ರಿಯವಾದಂತಹ ಜ್ಞಾನದಿಂದ ಆಕಾಶದಲ್ಲಿ ನಡೀತಕ್ಕಂತಹ ಎಲ್ಲಾ ವಿದ್ಯಮಾನಗಳನ್ನು ಕೂಡ ತಾವು ವಿಶೇಷವಾದಂತಹ ಜ್ಞಾನವನ್ನ ಪಡೆದುಕೊಂಡು ಅಧ್ಯಯನವನ್ನ ಮಾಡಿ ಆ ಮೂಲಕ ಮಾನವ ಕಲ್ಯಾಣಕ್ಕೋಸ್ಕರ ಅದನ್ನು ಉಪಯೋಗಿಸ್ತಾ ಇದ್ರು. ಆದ್ದರಿಂದ ವಿಶೇಷವಾದಂತಹ ಪರ್ವಕಾಲಗಳು ಏನಿದೆ ಅದನ್ನ ಸದುಪಯೋಗ ಪಡಿಸಿಕೊಳ್ಳುವುದಕ್ಕೆ ಏನೋ ವ್ಯವಹಾರಗಳನ್ನು ಮಾಡಿಕೊಂಡು ಹೊರಗಡೆ ಓಡಾಡ್ತಾ ಏನೋ ಮಾಡಬೇಡಿ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಆ ಮೂಲಕ ಮಾನವ ಜನ್ಮವನ್ನ ಸಾರ್ಥಕಪಡಿಸಿಕೊಳ್ಳಿ ಅನ್ನತಕ್ಕಂಥದ್ದು. ಯಾಕಂದ್ರೆ ಪರ್ವಕಾಲ ಅಂದ್ರೆ ಇದಕ್ಕೆ ಗ್ರಹಣ ಕಾಲಕ್ಕೆ ವಿಶೇಷವಾದಂತಹ ಶಕ್ತಿ ಇರುತ್ತೆ. ಇದು ಸಾಮಾನ್ಯವಾಗಿ ಬರತಕ್ಕಂಥದ್ದಲ್ಲ. ಅದು ಕೂಡ ಈಗ ನಡೀತಾ ಈ ಬರತಕ್ಕಂಥ ಈ ಮುಂದೆ ಪ್ರಾರಂಭ ಆಗುತ್ತಲ್ಲ, ಈಗಾಗಲೇ ಪ್ರಾರಂಭ ಆಗಿದೆ. ಆ ಸೂರ್ಯಗ್ರಹಣ ಏನಿದೆ, ಚಂದ್ರಗ್ರಹಣ ಏನಿದೆ, ರಾಹುಗ್ರಸ್ತ ಚಂದ್ರಗ್ರಹಣ, ಅದು ವಿಶೇಷವಾಗಿ ಎಷ್ಟೋ ವರ್ಷಕ್ಕೊಮ್ಮೆ ಬರತಕ್ಕಂಥದ್ದು, ಸಂಪೂರ್ಣವಾಗಿ ಗ್ರಾಸ ಇರತಕ್ಕಂಥದ್ದು. ಜೊತೆಯಲ್ಲಿ ಅದು ವಿಶೇಷವಾಗಿ ನಮ್ಮ ಪ್ರಕೃತಿಯ ಮೇಲೆ ಪರಿಣಾಮವನ್ನ ಬೀರುತ್ತೆ. ಹೇಗೆ ಸೂರ್ಯನ ಒಂದು ಶೀತಲ ಪ್ರಾತಃ ಕಾಲದಲ್ಲಿರ್ತಕ್ಕಂಥ ಇರ್ತದೆ, ಮಧ್ಯಕಾಲದಲ್ಲಿ ಅವನು ಯಾವ ರೀತಿ ಇರ್ತಾನೆ, ಸಾಯಂಕಾಲ ಸೂರ್ಯಾಸ್ತ ಆಗಬೇಕಾದ್ರೆ ಸೂರ್ಯನ ಒಂದು ಬದಲಾವಣೆಗಳು ಯಾವ ರೀತಿ ಇರುತ್ತೆ, ಚಂದ್ರ ಯಾವ ರೀತಿಯಾಗಿ ಕ್ಷೀಣ ಅಥವಾ ವೃದ್ಧಿಯಾಗತಕ್ಕಂತಹ ಚಂದ್ರನ ಸ್ವಭಾವ ಹೇಗಿರುತ್ತೆ, ಹಾಗೆಯೇ ಆಕಾಶದಲ್ಲಿ ನಡೀತಕ್ಕಂತಹ ಪ್ರಕೃತಿಯಲ್ಲಿ ನಡೀತಕ್ಕಂತಹ ವಿಶೇಷವಾದಂತಹ ವಿದ್ಯಮಾನವಾದಂತಹ ಗ್ರಹಣದ ಸಮಯದಲ್ಲಿ ಪ್ರಕೃತಿಯ ಮೇಲೆ, ಅದು ಪ್ರಕೃತಿಯ ಅವಿಭಾಜ್ಯ ಅಂಗವಾದಂತಹ ಮಾನವನ ಮೇಲೆ ಅದು ವಿಶೇಷವಾದಂತಹ ಪರಿಣಾಮವನ್ನು ಬೀರುವುದರಿಂದ ಅದರ ಆ ಸಮಯದಲ್ಲಿ ಏನು ಆಚರಣೆ ಮಾಡಬೇಕು ಅಂತ ತಿಳಿಸಿದ್ದಾರೆ. ಆ ಆಚರಣೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಯಾವುದು ನಿಷಿದ್ಧ, ಯಾವುದನ್ನು ಆಚರಣೆ ಮಾಡಬೇಕು ಅನ್ನತಕ್ಕಂಥ ನಿಷಿದ್ಧ ಏನಿದೆ ಅದು ಸೂತಕ ಅಂತ ಹೇಳಿ ಹೇಳ್ತಾರೆ. ಆ ಸಮಯದಲ್ಲಿ ಏನು ಕರ್ತವ್ಯವನ್ನು ಪರಿಪಾಲನೆ ಮಾಡುವುದಕ್ಕೆ ಹೆಚ್ಚಿನ ಒಂದು ಕಾನ್ಸಂಟ್ರೇಷನ್ ಕೊಟ್ಟು ಹೇಳಿರುವುದರಿಂದ ಅದು ಸೂತಕ ಅಂತ ನಾವು ಪರಿಭಾಷಿಸಿದಾಗ ಅದನ್ನ ಬಗ್ಗೆ ನಮಗೊಂದು ವಿಶೇಷವಾಗಿ ಭಯ ಬರುತ್ತೆ. ಆ ಭಯ ಹುಟ್ಟಿಸಿದ್ರೆ ಮಾತ್ರ ಭಕ್ತಿ ಬರುತ್ತೆ, ಇಲ್ಲಾಂದ್ರೆ ಬರಲ್ಲ. ಅದಕ್ಕೋಸ್ಕರ ಪ್ರತಿಯೊಂದು ಕೆಲಸದಲ್ಲಿ ಯಾವುದೇ ವಿದ್ಯಮಾನ ಇರಬಹುದು, ಯಾವುದೇ ಪರ್ವಕಾಲಗಿರಬಹುದು, ಆಕಾಶದಲ್ಲಿ ನಡೀತಕ್ಕಂತಹ ಗ್ರಹಣ ಯಾವುದೇ ಇದ್ದರೂ ಕೂಡ ಆ ಸಮಯದಲ್ಲಿ ನಾವು ನಿರ್ದಿಷ್ಟವಾದಂತಹ ಆಚರಣೆಯನ್ನು ಮಾಡುವುದಕ್ಕೋಸ್ಕರ ಜನರನ್ನ ತೊಡಗಿಸಬೇಕು, ಪ್ರವರ್ತರನ್ನಾಗಿ ಮಾಡಬೇಕು ಅನ್ನತಕ್ಕಂತಹ ಕಾರಣದಿಂದ ಸೂತಕ ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ ಹೊರತು ಇದು ಸೂತಕ ಅಲ್ಲ, ಅಶುದ್ಧಿ ಅಲ್ಲ, ಯಾವುದೇ ರೀತಿಯಲ್ಲ. ಇದನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು. ಅದನ್ನು ಹೇಗೆ ಸದುಪಯೋಗಿಸಿಕೊಳ್ಳಬೇಕು ಅನ್ನತಕ್ಕಂಥದ್ದು ನಾವು ತಿಳಿದುಕೊಳ್ಳಬೇಕಾಗುತ್ತೆ. ನಿಜ. ಅಲ್ಲಿಗೆ ಹೋಗಕ್ ಮುಂಚೆ ನೀವು ರಾಹುಗ್ರಸ್ತ ಚಂದ್ರಗ್ರಹಣ ಅಂತಿದ್ರಿ. ರಾಹು ಅಂದ್ರೂ ಸ್ವಲ್ಪ ಭಯ ಜಾಸ್ತಿನೇ ಜನರಲ್ಲಿ, ಅದರಲ್ಲೂ ಆತನ ಪರಿಣಾಮ ಗ್ರಹಣ. ಹೀಗಾಗಿ ಇದರ ಪರಿಣಾಮ ಅನ್ನೋಕ್ಕಿಂತ ದುಷ್ಪರಿಣಾಮಗಳೇ ಹೆಚ್ಚಿರುತ್ತಾ ಅನ್ನೋ ಕುತೂಹಲ ಕೂಡ ಕೆಲವರಿಗೆ ಬರುತ್ತೆ. ಈ ರಾಹುವಿನ ಪರಿಣಾಮ ಏನು? ಯಾಕೆ ಈ ಬಾರಿಯ ಗ್ರಹಣವನ್ನ ರಾಹುಗ್ರಸ್ತ ಚಂದ್ರಗ್ರಹಣ ಅಂತ ಹೇಳಿ ಕರಿತಿರೋದು, ಇದನ್ನು ವಿವರಿಸಬಹುದಾ? ಇದು ವಿಶೇಷವಾಗಿ ಇವತ್ತು ನಡೀತಕ್ಕಂತಹ ಗ್ರಹಣ ಏನಿದೆ, ಇದಕ್ಕೊಂದು ಇನ್ನೊಂದು ವಿಶೇಷವಾದಂತಹ ಯೋಗ ಇದೆ, ಯುಕ್ತ ಯೋಗ ಅಂತ ಹೇಳಿ ಹೇಳ್ತಾರೆ. ಈ ಗ್ರಹಣ ಎಲ್ಲಾ ರಾಶಿಗಳಲ್ಲಿಯೂ ಉಂಟಾಗುತ್ತೆ. ಆದರೆ ಕುಂಭರಾಶಿಯಲ್ಲಿ ಗ್ರಹಣ ಉಂಟಾಗೋದಿದೆಯಲ್ಲ, ಇದು ತುಂಬಾ ವಿಶೇಷವಾಗಿರತಕ್ಕಂಥದ್ದು. ಇದು ಎಷ್ಟೋ ವರ್ಷಕ್ಕೊಮ್ಮೆ. ಕುಂಭ ಯಾಕೆ ವಿಶೇಷತೆ ಅಂತ ಹೇಳಿ ಹೇಳ್ತೀನಿ. ಕುಂಭರಾಶಿಯಲ್ಲಿ ಗ್ರಹಣ ಉಂಟಾಗಿದೆ ಅಂತಂದ್ರೆ ಸೂರ್ಯ 7ನೇ ಮನೆಯಲ್ಲಿ ಇರ್ತಾರೆ. ಸೂರ್ಯನಿಗೆ ಸ್ವಸ್ಥಾನ ಯಾವುದು? ಸಿಂಹರಾಶಿ. ಸೂರ್ಯ ಮತ್ತು ಕೇತುವಿನ ಸಂಯೋಜನೆ, ರಾಹು ಮತ್ತು ಚಂದ್ರನ ಒಂದು ಸಂಯೋಜನೆ.
ಇವೆರಡು ಕೂಡ ಒಟ್ಟಿಗೆ ಆದಾಗ ಅದು ವಿಶೇಷವಾಗಿ ಪ್ರತಿಯೊಬ್ಬರು ಈ ಸಮಯದಲ್ಲಿ ನಾವು ಮಾಡತಕ್ಕಂತಹ ಯಾವುದೇ ಒಂದು ಪಾಸಿಟಿವಿಟಿ, ಸಕಾರಾತ್ಮಕವಾದಂತಹ ಶಕ್ತಿ ವೃದ್ಧಿ ಮಾಡತಕ್ಕಂತಹ ಯಾವುದೇ ಕೆಲಸ ಆಗಲಿ, ಯಾವುದೇ ಧ್ಯಾನ, ಪೂಜೆ, ದಾನ, ಧರ್ಮ, ಸ್ನಾನ ಯಾವುದೇ ಆದರೂ ಕೂಡ ವಿಶೇಷವಾದಂತಹ ಫಲವನ್ನ ಹೇಳಿದ್ದಾರೆ. ಅಂದ್ರೆ ಪಾಸಿಟಿವಿಟಿ ಅಂದ್ರೆ ಸಕಾರಾತ್ಮಕವಾದ ಶಕ್ತಿ ಯಾವುದು ನಮ್ಮಲ್ಲಿ, ಅಂದ್ರೆ ಮಾನವ ಜನ್ಮ ದುರ್ಲಭ, ಇದನ್ನ ನಾವು ಸರಿಯಾಗಿ ಅದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು. ಇಂತಹ ಒಳ್ಳೆಯ ಸಮಯವನ್ನು ನಾವು ವ್ಯರ್ಥ ಮಾಡಬಾರದು. ಆದ್ದರಿಂದ ಅದನ್ನು ಹೇಳಿದ್ದಾರೆ. ಇದು ಯುಕ್ತ ಯೋಗ ಅಂತಂದ್ರೆ ಸೂರ್ಯನಿಗೆ ಸ್ವಸ್ಥಾನವಾಗಿರತಕ್ಕಂತಹ ಸಿಂಹರಾಶಿ, ಸಿಂಹರಾಶಿಯಿಂದ ಅವನು ಚಂದ್ರನನ್ನ ನೋಡತಕ್ಕಂಥದ್ದು. ಕೇತು ಮತ್ತು ರಾಹುವಿನ ಸಂಯೋಜನೆ ಏನಿದೆ ಅದು ಚಂದ್ರನೊಂದಿಗೆ ಮತ್ತು ಸೂರ್ಯನೊಂದಿಗೆ ಉಂಟಾಗಿದ್ದರಿಂದ ಇದು ವಿಶೇಷವಾದಂತಹ ಒಂದು ಪವರ್ಫುಲ್ ಗ್ರಹಣ ಅಂತ ಹೇಳಿ ನಾವು ಹೇಳಬಹುದು. ಆದ್ದರಿಂದ ಈ ಸಮಯದಲ್ಲಿ ಅದಕ್ಕೆ ಯುಕ್ತ ಯೋಗ ಅಂತ ಹೇಳಿದ್ರೆ ಈ ಸಮಯದಲ್ಲಿ ನಾವು ಮಾಡತಕ್ಕಂತಹ ಒಂದು ಜಪ ಇರಬಹುದು, ಪೂಜೆ ಇರಬಹುದು, ತರ್ಪಣ ಇರಬಹುದು, ಯಾವುದೇ ಆದರೂ ಕೂಡ ಅಂದ್ರೆ ಅತೀಂದ್ರಿಯವಾದಂತಹ ಶಕ್ತಿ, ಅಂದ್ರೆ ನಮ್ಮ ಶರೀರವನ್ನ ಆತ್ಮೋನ್ನತಿಯನ್ನ ಮಾಡತಕ್ಕಂತಹ ಯಾವುದೇ ಜಪ ಪೂಜೆ ಏನೇ ಆದರೂ ಕೂಡ ಇದಕ್ಕೆ 100 ಪಟ್ಟು ಹೆಚ್ಚು ಫಲ ಸಿಗುತ್ತೆ ಅನ್ನತಕ್ಕಂಥದ್ದು ವೇದಶಾಸ್ತ್ರದಲ್ಲಿ ಹೇಳಿದ್ದಾರೆ. ಜೊತೆಯಲ್ಲಿ ಈ ಗ್ರಹಣದಲ್ಲಿ ಚಂದ್ರಮ ಮನಸೋಜಾತಃ ಅಂತ ಹೇಳಿ ಹೇಳ್ತೀವಿ. ಚಂದ್ರ ಮನಕ್ಕಾರಕನಾಗಿರ್ತಕ್ಕಂಥವನು. ಸೂರ್ಯ ಏನು? ಸೂರ್ಯ ಅಗ್ನಿತತ್ವವನ್ನು ಪ್ರತಿಪಾದನೆ ಮಾಡತಕ್ಕಂಥ ಸೂರ್ಯ ಆತ್ಮ ಜಗತಸ್ತಸ್ತು ಶಸ್ತ. ಸೂರ್ಯ ಎಲ್ಲ ಜಗತ್ತಿನ ಆತ್ಮ. ಸೂರ್ಯನಿಂದನೇ ನೀರು ಬರುತ್ತೆ, ಸೂರ್ಯನಿಂದನೇ ಮಳೆ ಬರುತ್ತೆ, ಸೂರ್ಯನಿಂದನೇ ಎಲ್ಲ ಉಂಟಾಗತಕ್ಕಂಥದ್ದು. ಅದನ್ನು ಸೂರ್ಯ ಚಂದ್ರರು ಕೇತು ರಾಹುವಿನ ಸಂಯೋಜನೆಯೊಂದಿಗೆ ಈ ಗ್ರಹಣ ಏನು ಕುಂಭರಾಶಿಯಲ್ಲಿ ಉಂಟಾಗಿದೆ ಅದು ವಿಶೇಷವಾದಂತಹ ಫಲವನ್ನು ಕೊಡುವುದರಿಂದ ಇದು ಮೌಢ್ಯಗಳಿಗೆ ನಾವು ಒಳಗಾಗದೆ ಮೂಢನಂಬಿಕೆಯನ್ನ ಬಿಟ್ಟು ನಂಬಿಕೆಯನ್ನು ಉಳಿಸಿಕೊಂಡು ಅನುಕರಣೆಯನ್ನ ಮಾಡಿ ಅಂಧಾನುಕರಣೆಯನ್ನು ಅನುಸರಿಸದೆ ನಾವು ಇದನ್ನು ಸದುಪಯೋಗ ಪಡಿಸಿಕೊಳ್ಳುತ್ತದೆ ತುಂಬಾ ಮುಖ್ಯ ಆಗುತ್ತೆ. ಸರಿ, ನಮ್ಮ ಜೊತೆಯಲ್ಲಿ ಖಗೋಳ ವಿಜ್ಞಾನಿಗಳಾದ ಅತುಲ್ ಭಟ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ಕೇಳಿಸಿದೆ ಮ್ಯಾಮ್. ರೈಟ್, ನಿಮ್ಮನ್ನ ಮಾತನಾಡಿಸ್ತೀನಿ. ಹಾಗೆ ಇನ್ನುಳಿದ ಅತಿಥಿಗಳನ್ನ ಕೂಡ ಮಾತನಾಡಿಸ್ತಾ ಮತ್ತಷ್ಟು ಲೈವ್ ಅಪ್ಡೇಟ್ಸ್ಗಳು ಹಾಗೆ ಗ್ರಹಣದ ದೃಶ್ಯಗಳನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಚಿಕ್ಕ ಬ್ರೇಕ್ನ ಸಮಯ. ಬ್ರೇಕ್ ಆದ ನಂತರ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ.